ಹುಬ್ಬಳ್ಳಿ ಗೋಕುಲ ರಸ್ತೆಯಲ್ಲಿರುವ ಉತ್ತರ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಸಭಾಂಗಣದಲ್ಲಿಂದು ಆಯೋಜಿಸಿದ್ದ ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಕಾರ್ಯಕ್ರಮವನ್ನು ರತ್ನಪ್ರಭಾ ಉದ್ಘಾಟಿಸಿದರು. ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಅನುಕೂಲತೆ ಕಚೇರಿ ಜಂಟಿ ನಿರ್ದೇಶಕ ಎಂ. ಶಶಿಕುಮಾರ, ಎನ್ಕೆಸಿಎ ಅಧ್ಯಕ್ಷ ರಮೇಶ ಪಾಟೀಲ, ಉದ್ಯಮಿ ದೇವಕಿ ಜಿ ಇತರರಿದ್ದರು. ಗಣಪತಿ ಗೆಂಗೊಳ್ಳಿ, ಕನ್ನಡ ಧ್ವನಿ, ಹುಬ್ಬಳ್ಳಿ. Felicitate Jyoti. Jyoti and Lalita madam will do. Rupa, please come forward. Thank you so much, sir. Yeah, my pleasure. Yes. Let's come closer. Wonderful. Okay. Devaki, join us. Hello, let everybody honor also with that. I request the entire team to come forward to felicitate Devaki ma'am. Ready? Okay. Mallikarjun ke saath. Straight nodi, madam. Look for camera. Look straight. Mallikarjun ji kodi. ಧನ್ಯವಾದಗಳು ಹೇಳ್ತೀನಿ ಮೊದಲು, ಯಾಕಂದ್ರೆ ತುಂಬಾ ಸಮಯ ನೀವು ನಮಗೆ ಕೊಟ್ಟಿದ್ದೀರಾ. ಇದು ಒಂದು ಮೊಟ್ಟ ಮೊದಲನೇ ಆಗಲೇ ನಾನು ಹೇಳಿದೆ, ಒಬ್ಬಂಟು ಕನ್ಸೋರ್ಷಿಯಂನ ನಮ್ಮ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಪ್ರಭಾ ಮೇಡಮ್ ಅವರು, ಫಾರ್ಮರ್ ಚೀಫ್ ಸೆಕ್ರೆಟರಿ ಅವರು, ಹಾಗೂ ಜ್ಯೋತಿ ಬಾಲಕೃಷ್ಣ ಅವರು ನಮ್ಮ ಆನರರಿ ಸೆಕ್ರೆಟರಿ ಅವರು, ನಾನು ಒನ್ ಆಫ್ ದ ಫೌಂಡರ್. ಈ ಒಂದು ಪ್ರೋಗ್ರಾಮ್ ನಾವು ನಾರ್ತ್ ಕರ್ನಾಟಕದಲ್ಲಿ ಮೇನ್ಲಿ ಹೆಣ್ಮಕ್ಳಿಗೆ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಹೇಗೆ ಮಾಡೋದು, ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಪ್ರಾಡಕ್ಟ್ ಎಲ್ಲರೂ ಆನ್ಲೈನ್ ಪರ್ಚೇಸ್ ಮಾಡ್ತಾರೆ. ಆನ್ಲೈನಲ್ಲಿ ಹೇಗೆ ಸೇಲ್ ಮಾಡಬೇಕು ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಆಮೇಲೆ ಅಮೆಝಾನ್ ಜೊತೆ ಟೈಅಪ್ ಮಾಡ್ಕೊಳ್ಳಿಕ್ಕೆ, ಫ್ಲಿಪ್ಕಾರ್ಟ್ ಜೊತೆ ಟೈಅಪ್ ಮಾಡ್ಕೊಳ್ಳಿಕ್ಕೆ, ಅಥವಾ ಜೆಪ್ಟೋ ಸಾಕಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ಟೈಅಪ್ ಮಾಡ್ಕೊಳ್ಳಿಕ್ಕೂ ಅವ್ರಿಗೆ ಗೊತ್ತಿಲ್ಲ. ಸೊ ಇದೆಲ್ಲ ಹೇಗೆ ಗೊತ್ತು ಮಾಡಿಸೋದು, ಇದ್ರ ಬಗ್ಗೆ ಅವ್ರ ಮನೇಲಿ ಕೂತ್ಕೊಂಡು ಹೇಗೆ ಬಿಸ್ನೆಸ್ ಮಾಡ್ಬೋದು, ತಮ್ಮ ಓನ್ ಪ್ರಯತ್ನದಿಂದ ಒಂದೇನೋ ಒಂದು ಚಟ್ನಿ ಪುಡಿನೂ ಅವರು ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೋದು, ಎಕ್ಸ್ಪೋರ್ಟು ಮಾಡ್ಬೋದು, ಒಂದು ಉಪ್ಪಿನಕಾಯಿ ಎಕ್ಸ್ಪೋರ್ಟ್ ಮಾಡ್ಬೋದು, ಅಥವಾ ತರಕಾರಿನ ಹೆಚ್ಚಿಬಿಟ್ಟು ಕವರ್ ಅಲ್ಲಿ ಪ್ಯಾಕ್ ಮಾಡಿ ಅದನ್ನು ಆನ್ಲೈನ್ ಸೇಲ್ ಮಾಡಬಹುದು. ಯಾಕಂದ್ರೆ ಈಗ ಎಲ್ಲರಿಗೂ ಟೈಮ್ ಇಲ್ಲ ಎಲ್ಲದಕ್ಕೂ. ಸೊ ಇದನ್ನೆಲ್ಲ ಹೇಗೆ ಮಾಡ್ಬೇಕು ಅನ್ನೋದನ್ನ ಈ ಡಿಜಿಟಲ್ ಮಾರ್ಕೆಟಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಮೇಡಮ್ ಅವರು ನಾರ್ತ್ ಕರ್ನಾಟಕನಲ್ಲಿ ಮಾಡೋಣ, ಇಲ್ಲಿರೋ ಹೆಣ್ಮಕ್ಳಿಗೆ ಅದು ಯೂಸ್ ಆಗ್ಲಿ ಅಂತ. ಯಾಕಂದ್ರೆ ಸಾಕಷ್ಟು ಹೆಣ್ಮಕ್ಳು ನಮ್ಮಲ್ಲಿ ಪ್ರಾಡಕ್ಟ್ಸ್ ಮಾಡ್ತಾರೆ, ಬಟ್ ಅದನ್ನ ಮಾರಾಟ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಏನ್ ಮಾಡ್ತಾರೆ, ಇಲ್ಲಿರೋ ಲೋಕಲ್ ಅಲ್ಲಿರೋ ಅಂಗಡಿಗಳಿಗೆ ಹೋಗಿ ಕೇಳ್ತಾರೆ, ಅಥವಾ ಲೋಕಲ್ ಅಲ್ಲಿರೋ ಫ್ಯಾಕ್ಟ್ರಿಗಳ ಹತ್ರ ಹೋಗಿ ಕೇಳ್ತಾರೆ, ನಮ್ಮ ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು, ಯಾಕಂದ್ರೆ ಅದು ಅವ್ರಿಗೆ ಒಂದು ಏಜೆಂಟ್ ಕ್ರಿಯೇಟ್ ಆಗ್ಬಿಡ್ತಾರೆ, ಅವ್ರು ಬರುವಂತ ಲಾಭನ ಇನ್ನೊಬ್ಬರಿಗೆ ಸ್ವಲ್ಪ ಕೊಡುವಂತ ಪರಿಸ್ಥಿತಿಗೆ ಬರ್ತಾರೆ. ಅದೆಲ್ಲ ಆಗ್ಬಾರ್ದು. ಅವ್ರು ಏನ್ ಪ್ರಾಡಕ್ಟ್ ಸೇಲ್ ಮಾಡ್ತಾರೆ ಅದು ಫುಲ್ 100% ಲಾಭ ಅವ್ರಿಗೆ ಹೆಣ್ಮಕ್ಳಿಗೆ ಬರಬೇಕು. ಮತ್ತೆ ಯಾವ ಏಜೆಂಟು ಟ್ರೇಡರ್ಸ್ ಯಾರು ಇರಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರಾನ್ಸ್ಫಾರ್ಮೇಶನ್ ಟ್ರೈನಿಂಗ್ ನಾವು ಕೊಡ್ತಾ ಇದೀವಿ. ಇವತ್ತಿನ ದಿನ ನಮ್ಗೆ 250 ಎಂಟ್ರೀಸ್ ಮೇಲೆ ಬಂದಿತ್ತು. ನಾವು ಅಲೋ ಮಾಡಕ್ ಆಗ್ಲಿಲ್ಲ ಅಂತೇಳಿ ನಾವು ಒಂದ್ 200 ಜನ ಅಲೋ ಮಾಡಿದ್ವಿ. ಸೆಕೆಂಡ್ ಟೈಮ್ ಮಾಡ್ತೀವಿ. ಬಟ್ ಒಂದ್ ಏನಂದ್ರೆ
ಇದರಲ್ಲಿ ಏನು 200 ಮೆಂಬರ್ಸ್ ಬಂದಿದ್ದಾರಲ್ಲ, ಅದರಲ್ಲಿ ಅಟ್ಲೀಸ್ಟ್ ಒಂದು 25 to 30% ಹೆಣ್ಮಕ್ಳು ಇಮಿಡಿಯೇಟ್ ಆಗಿ ತಮ್ಮ ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಮೇಡಮ್ ಅವ್ರು ಹೇಳಿದ್ದಾರೆ. MSME ಇಂದ ಉದ್ಯೋಗ ಆಧಾರ್ ಕ್ರಿಯೇಟ್ ಮಾಡಿಸಿ, ಜಂಪ್ ಪೋರ್ಟಲ್ ಅಲ್ಲಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ, ಅವ್ರಿಗೆ ಏನಾದ್ರು ಬ್ಯಾಂಕ್ ಸಪೋರ್ಟ್ಸ್ ಬೇಕಂದ್ರೆ ಬ್ಯಾಂಕ್ ಸಪೋರ್ಟ್ ಮಾಡಿಸಿ, ಗವರ್ಮೆಂಟ್ ಇಂದ ಏನಾದ್ರು ಅದರ್ ಸ್ಕೀಮ್ಸ್ ಅಲ್ಲಿ ಸಪೋರ್ಟ್ಸ್ ಬೇಕಂದ್ರೆ ಅದನ್ನ ಮಾಡಿಸಿ, ಒಬ್ಬಂಟು ಇಂದ ಅದರಲ್ಲಿ ಅಟ್ಲೀಸ್ಟ್ ಒಂದು 30% ಹೆಣ್ಮಕ್ಳು ಹೊರಗಡೆ ಬಂದಾಗ ಬಿಸ್ನೆಸ್ ಆಂಟರ್ಪ್ರಿನರ್ ಆದ್ರೆ ನಮ್ ಮಾಡಿರೋ ಒಂದು ಉದ್ದೇಶ ಸಕ್ಸಸ್ ಆಗಂತ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು. ರತ್ನಪ್ರಭಾ, ಕರ್ನಾಟಕ ರಾಜ್ಯದ ಫಾರ್ಮರ್ ಚೀಫ್ ಸೆಕ್ರೆಟರಿ. ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕೈಗಾರಿಕೆ ಇಲಾಖೆಯಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. 2014 to 19 ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಕೈಗಾರಿಕೆ ನೀತಿ ಏನಿತ್ತು, ನನ್ನ ಸಮಯದಲ್ಲಿ ಹೊಸ ನೀತಿ ಬಂತು. ಆವಾಗಲೂ ನಾವು ಹೆಣ್ಮಕ್ಳಿಗೆ ಒಂದು ಪ್ರತ್ಯೇಕವಾಗಿ ಸ್ಥಾನ ಕೊಡಬೇಕು ಅಂತ ನಮ್ಮ ನೀತಿಯಲ್ಲಿ ಇದು ಒಂದು ಹೊಸ ಚಾಪ್ಟರ್, ಒಂದು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮಹಿಳಾ ಪಾರ್ಕ್ಗಳು, ಅವ್ರಿಗೆ ಹೊಸ ಇನ್ಸೆಂಟಿವ್ಸು, ಕನ್ಸೆಷನ್ಸು, ವಿದೇಶಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಎಕ್ಸಿಬಿಷನ್ಸ್ ಮಾಡೋದು, ಇಂಥ ಅನೇಕ ಕಾರ್ಯಕ್ರಮಗಳು ಅದರಲ್ಲಿ ನಾವು ಆವಾಗಲೂ ಪ್ರವೇಶ ಮಾಡಿದ ನಂತರ ನನಗೆ ತುಂಬಾ ಹೆಣ್ಮಕ್ಳ ಸಂಘ ಸಂಸ್ಥೆ ಜೊತೆ ಪರಿಚಯ ಆಯಿತು. ನಾನು ರಿಟೈರ್ ಆದ ನಂತರ ಈ ಹೆಣ್ಮಕ್ಳ ಏನು ಸಂಘ ಸಂಸ್ಥೆಗಳ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ರು ಅವರೆಲ್ಲ. ಇನ್ವೆಸ್ಟ್ ಕರ್ನಾಟಕ 2016 ಮಾಡಿದ್ದೀವಿ. ಆ ಪರಿಚಯದಿಂದ ನಾವು ರಿಟೈರ್ ಆದ ನಂತರ ಈ ಹೆಣ್ಮಕ್ಳಿಗೋಸ್ಕರ ನಾವು ಏನು ಒಂದು ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದು ರಿಟೈರ್ ಆದ ನಂತರ ಕಂಟಿನ್ಯೂ ಮಾಡಿ ಅಂತ ಅವರಿಂದ ಒಂದು ಇದು ಬಂತು, ರಿಕ್ವೆಸ್ಟ್ ಬಂತು. ಮತ್ತು ನನಗೆ ಸಹ ಏನಾದರೂ ನಾನು ಮಾಡ್ತಾ ಇರೋ ಕೆಲಸ ಅದು ನಿಂತು ಹೋಗ್ಬಾರ್ದು, ಕಂಟಿನ್ಯೂ ಆಗಬಾರ್ದು ಅಂತ ಉದ್ದೇಶದಿಂದ ನಾವು ಈ ಒಂದು NGO ಉಬುಂಟು ಕಾನ್ಸೋರ್ಷಿಯಂ ಅಂತ ರಿಜಿಸ್ಟರ್ ಮಾಡಿದ್ದೇವೆ. ಆವಾಗಲೂ 8 ಸಂಘ ಸಂಸ್ಥೆ ಜೊತೆನೆ ಮಾಡಿದ್ದೇವೆ. ಆಮೇಲೆ 8 ಫೌಂಡರ್ಸ್ ಇದ್ರು. ಈಗ ದೇವಕಿ ಪಕ್ಕದಲ್ಲಿದ್ದಾರೆ, ಜ್ಯೋತಿ ಬಾಲಕೃಷ್ಣ ಫೌಂಡರ್, ಈಗ ಅವ್ರ ಸೆಕ್ರೆಟರಿ, ಆ ತರ 8 ಜನರು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಿತ್ತಂದ್ರೆ ಹೆಣ್ಮಕ್ಳು ಯಾರು ಜಿಲ್ಲೆಗಳಲ್ಲಿದ್ದಾರೆ, ಅಂದ್ರೆ Tier 2 and Tier 3 ಸಿಟೀಸ್, ಗ್ರಾಮೀಣ ಹೆಣ್ಮಕ್ಳು ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಹೆಣ್ಮಕ್ಳಿಗೆ ಏನಾದರೂ ಮಾಡಬೇಕು ಅಂತ. ಸೊ ಇದು ನಾವು ತುಂಬಾ ಒಂದು ಚಿಕ್ಕ ಪ್ರಯತ್ನದಿಂದ ಪ್ರಾರಂಭ ಮಾಡಿದ್ದೇವೆ. ಬಟ್ ಈಗ ನಮ್ಗೆ ಸುಮಾರು 65 ಸಂಘ ಸಂಸ್ಥೆ ಇಡೀ ಭಾರತ ದೇಶದಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. 12 ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 30,000 ವುಮೆನ್ ಆಂಟ್ರಪ್ರನರ್ಸ್ ನಮ್ಮ ಜೊತೆ ಇದ್ದಾರೆ. ಈಗ ಇವತ್ತು ಇಲ್ಲಿ ಹುಬ್ಳಿಗೆ ಬಂದಿರೋದು ಉದ್ದೇಶ ಏನಂದ್ರೆ, ನಾವು ಕೋವಿಡ್ ನಂತರ ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ಮಹಿಳೆಯರು ಅಥವಾ ಪುರುಷರು ಯಾರಾದ್ರೂ ಬಿಸ್ನೆಸ್ ಅಲ್ಲಿ ಇರೋರು ಮನೆಯಿಂದ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕಾಗಿತ್ತು. ಕೋವಿಡ್ ಅಲ್ಲಿ ಹೊರಗಡೆ ಹೋಗೋದು ತುಂಬಾ ಕಷ್ಟ ಇತ್ತು. ಆವಾಗ್ಲೂ ನಾವು ಇದು ಮಹಿಳೆಯರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇಡೀ ಕರ್ನಾಟಕ ಮತ್ತೆ ಹೊರ ರಾಜ್ಯದಲ್ಲಿ ಎಲ್ಲ ಸೇರಿ 4,000 ಹೆಣ್ಮಕ್ಳಿಗೆ ಟ್ರೈನಿಂಗ್ ಮಾಡಿದ್ದೀವಿ. ಇವತ್ತು ಹುಬ್ಳಿಯಲ್ಲಿ ಬರೋದು ಸಹ ಇದೇ ಒಂದು ಉದ್ದೇಶ. ಹುಬ್ಳಿಯಲ್ಲಿ ತುಂಬಾ ಉತ್ಸಾಹ ಇದೆ, ತುಂಬಾ ಮಹಿಳಾ ಉದ್ಯಮಿಗಳಿದ್ದಾರೆ, ಅವ್ರಿಗೆ ತುಂಬಾ ಆಸಕ್ತಿ ಇದೆ, ಅಂದ್ರೆ ದೇ ವಾಂಟ್ ಟು ಗ್ರೋ. ಸೊ ಇಂತಹ ಹೆಣ್ಮಕ್ಳಿಗೆ ನಾವು ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ಬೇಕು ಅಂತ MSME ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಮತ್ತೆ ಇಲ್ಲಿ what is it? North ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮತ್ತೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರಿ ಇವರಿಗೆ ಈಗ ಟ್ರೈನಿಂಗ್ ಪ್ರೋಗ್ರಾಮ್ ಇವತ್ತು ಇಟ್ಕೊಂಡಿದ್ವಿ. ಸುಮಾರು 200 ಹೆಣ್ಮಕ್ಳು ಬಂದಿದ್ದಾರೆ. ಅದ್ ನೋಡಿ ತುಂಬಾ ಸಂತೋಷ ಆಗಿದೆ. ಬೇಸಿಕಲಿ ಏನಂದ್ರೆ, ಮೊಬೈಲ್ ಮುಖಾಂತರ ಬಿಸ್ನೆಸ್ ಹೇಗೆ ಮಾಡುದು, ಮೊಬೈಲ್ ಮುಖಾಂತರ ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಗೂಗಲ್ ಬೇರೆ ಸರ್ಚ್ ಇಂಜಿನ್ಸ್ ನೋಡೋದು, ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಯಾವ ರೀತಿ ಅದು ಅಪ್ಸ್ಕೇಲ್ ಮಾಡೋದು, ಬಿಸ್ನೆಸ್ ಹೆಚ್ಚು ಮಾಡಬೇಕು ಅಂತ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದೇ ರೀತಿ MSME ಅವರು ಆಲ್ಸೋ ವಿದೇಶದಲ್ಲಿ ಬಿಸ್ನೆಸ್ ಹೇಗೆ ಮಾಡಬೇಕು, ಅಂದ್ರೆ ಅಂತಾರಾಷ್ಟ್ರೀಯ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದು ಒಂದು ಅಡ್ವಾನ್ಸ್ ಟ್ರೈನಿಂಗ್ ಪ್ರೋಗ್ರಾಮು. ಇದು ಬೇಸಿಕ್ ಟ್ರೈನಿಂಗ್ ಪ್ರೋಗ್ರಾಮ್. ನಂತರ ಅಡ್ವಾನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಈ ಟ್ರೈನಿಂಗ್ ನಂತರ ಸಹ ಈ ಮಹಿಳೆಯರು ಸುಮ್ಮನೆ ಟ್ರೈನಿಂಗ್ ಕೊಟ್ಟು ಹೋಗೋದಲ್ಲ, ಈ ಟ್ರೈನಿಂಗ್ ನಂತರ ಅವ್ರಿಗೆ ಅಮೆಝಾನ್ ಮುಖಾಂತರ ಹೌ ದೇ ಡು ದ ಬಿಸ್ನೆಸ್, ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜೆಮ್ ಪೋರ್ಟಲ್ ಇದೆ, ಆ ಪೋರ್ಟಲ್ ನಿಂದ ಹೇಗೆ ಬಿಸ್ನೆಸ್ ಅವ್ರಿಗೆ ಕೊಡೋದು, ಅವ್ರಿಗೆ ಎಕ್ಸಿಬಿಷನ್ಸ್ಗೆ ಕರ್ಕೊಂಡು ಹೋಗೋದು, ಈ ತರ ಅಂದ್ರೆ ರೀತಿಯಿಂದ ಅವ್ರಿಗೆ ಯಾವ ರೀತಿ ವಿ ಕ್ಯಾನ್ ಹೆಲ್ಪ್ ದೆಮ್ ಟು ಗ್ರೋ ಅಂತ ಉದ್ದೇಶದಿಂದ ಇವತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ.
ಒಂದು 15 ಮೆಂಬರ್ಸ್ ಬಂದಿದ್ದೀವಿ ಗದಗದಿಂದ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಸಲುವಾಗಿ. ಉಬಂಟು ಅವ್ರದ್ದು ರತ್ನಪ್ರಭಾ ಮ್ಯಾಮ್ ಆಗಿರ್ಬೋದು ಮತ್ತೆ ದೇವಿಕಿ ಮ್ಯಾಮ್ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸಾಕಷ್ಟು ಜನ ಅಟೆಂಡ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಹೆಣ್ಮಕ್ಳು ಕೂತ್ಕೊಂಡು ಯಾವ ರೀತಿ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳೋದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಹೆಣ್ಮಕ್ಳಿಗೂ ತುಂಬಾ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಾನು ರತ್ನಪ್ರಭಾ ಮ್ಯಾಮ್ ಆಗಿರ್ಬೋದು, ದೇವಿಕಿ ಮ್ಯಾಮ್ ಅವ್ರಿಗೆ, ದೀಪಾಲಿ ಮ್ಯಾಮ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ನೆಟ್ವರ್ಕಿಂಗ್ ಯಾವ ರೀತಿ ಮಾಡಬೇಕು, ಬೇರೆದವ್ರ ಹೆಣ್ಮಕ್ಳ ಜೊತೆ ಯಾವ ರೀತಿ ಮಾತಾಡಬೇಕು, ಮತ್ತೆ ನಾವು ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಹಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಜ್ಯೋತಿ ಅಂತ ಹೇಳಿ. ಇವತ್ತಿದ ಉಬಂಟು ಅಂಡ್ ವಿಕಾಸ್ ಅಂಡ್ ನಾರ್ತ್ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಅರೇಂಜ್ ಮಾಡಿದ್ದು ಮಹಿಳೆಯರಿಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಸೆಮಿನಾರ್. ಅಂದ್ರೆ ನಮಗೆ ಇಷ್ಟು ದಿನದಿಂದ ವಿ ವಾಂಟ್ ಟು ಟ್ರೈನ್ 10,000+ ವಿಮೆನ್. 10,000 ನಮ್ದು ರೀಚ್ ಆಗಬೇಕು ಬೈ 2027 ಡಿಸೆಂಬರಲ್ಲಿ. ಯಾಕಂದ್ರೆ ಮಹಿಳೆಯರಿಗೆ ಟು ಸ್ಟಾರ್ಟ್ ಸಮಥಿಂಗ್ ಫ್ರಮ್ ಹೋಮ್, ಟು ಸೇಲ್ ಆನ್ಲೈನ್, ಇ-ಕಾಮರ್ಸ್ ಅಲ್ಲಿ ಅಮೆಝಾನ್ ಅಲ್ಲಿ ಸೆಂಡ್ ಮಾಡ್ಬೇಕಂದ್ರೆ ಯಾವ ತರ ಅವ್ರಿಗೆ ಟ್ರೈನಿಂಗ್ ಆಗ್ಬೇಕು, ಅದೆಲ್ಲ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ. ಅದರಲ್ಲಿ AI ಬೇರೆ ಬಂದ್ಬಿಟ್ಟಿದೆ. AI ಅಂದ್ರೆ ಏನು ಅವ್ರು ಹೆದರ್ತಾ ಇದ್ದಾರೆ. AI ಕೂಡ ಇವತ್ತು ನಮ್ಮ ಟ್ರೈನಿಂಗ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಅದು ಕೂಡ ಒಂದು ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ನಾನು ಯುನೈಟೆಡ್ ನೇಷನ್ಸ್ ಟ್ರೈನರ್ ಪ್ಲಸ್ ಐ ಆಮ್ SME ಅಂದ್ರೆ ಐ ಆಮ್ ದ ಫಸ್ಟ್ IT ವುಮನ್ entrepreneur ಫ್ರಾಮ್ ನಾರ್ತ್ ಕರ್ನಾಟಕ, ಫ್ರಾಮ್ ಹುಬ್ಳಿ, and first person to start e-commerce. So e-commerce gave me a lot of name and fame. ಅಂದ್ರೆ ಅದರಿಂದ ನಂಗೆ ಹೆಸರು ಅವಾರ್ಡ್ಸ್ ಎಲ್ಲ ಬಂದಿದೆ. ಸೊ ಇಟ್ ಈಸ್ ಬಿಕಮ್ ಮೈ ಮಿಷನ್ ಟು ಟ್ರೈನ್ ವಿಮೆನ್ ವಿತ್ ಇ-ಕಾಮರ್ಸ್. ಇಲ್ಲಿವರೆಗೂ 4,000+ ವಿಮೆನ್ಗೆ ಟ್ರೈನ್ ಮಾಡಿದ್ದೀನಿ, ನಾಟ್ ಓನ್ಲಿ ಇನ್ ಹುಬ್ಳಿ ಆರ್ ಕರ್ನಾಟಕ, ಸೌತ್ ವೆಸ್ಟ್ ಏಷ್ಯಾಲಿ. ಸಾರಿ, ಹೇಳಿ. ಇದರಲ್ಲಿ ನಮ್ದು 3 ಟಾಪಿಕ್ಸ್ ಇದೆ. ಇ-ಕಾಮರ್ಸ್ ಅಲ್ಲಿ AI ಹೆಂಗೆ ಯೂಸ್ ಮಾಡೋದು, ಹೌ ಟು ಸೇಲ್ ಆನ್ಲೈನ್. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಹೌ ಟು ಯೂಸ್ ಸೋಷಿಯಲ್ ಮೀಡಿಯಾ, ಹೌ ಟು ಯೂಸ್ ಸರ್ಚ್ ಇಂಜಿನ್ಸ್ ಲೈಕ್ ಗೂಗಲ್, ಹೌ ಟು ಡೂ ಪೇಡ್ ಅಡ್ವರ್ಟೈಸ್ಮೆಂಟ್ಸ್, how to create your own catalog, your own product description, and how to create your website with AI. ದೀಪಾಲಿ ಗೋಟಡ್ಕೆ. ನಮ್ಮ ವಿಕಾಸ್ ಆರ್ಗನೈಸೇಷನ್ ಕಡೆಯಿಂದ ನಾವು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು 27/2/2026 ತಾರೀಕು ನಮ್ಮ ವಿಕಾಸ್ ಅಸೋಸಿಯೇಷನ್ ದಿಂದ ಹಾಗೂ ಉಬಂಟು ಅಸೋಸಿಯೇಷನ್ ಇವೆರಡು ಮರ್ಜ್ ಆಗಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಇಟ್ಟಿದ್ದೀವಿ. ಆ ಟ್ರೈನಿಂಗ್ ಪ್ರೋಗ್ರಾಮ್ ಬಂದ್ಬಿಟ್ಟು ಉಬಂಟ್ನ ಫೌಂಡರ್ ಪ್ರೆಸಿಡೆಂಟ್ ಮೇಡಮ್ ಆದಂತಹ IAS ರಿಟೈರ್ಡ್ ಮೇಡಮ್ ಆದಂತಹ ರತ್ನಪ್ರಭಾ ಮೇಡಮ್ ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ಹಾಗೆ ಅವ್ರ ಜೊತೆಗೆ ಜ್ಯೋತಿ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಅವ್ರ ಜೊತೆಗೆ ನಮ್ಮ ಹುಬ್ಬಳ್ಳಿಯ ವುಮೆನ್ ಎಂಟರ್ಪ್ರಿನರ್ಶಿಪ್ ಕರ್ನಾಟಕ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆದಂತಹ ದೇವಕಿ ಮೇಡಮ್ ಅವರು 150 ಹೆಣ್ಮಕ್ಳನ್ನ ಆನ್ಲೈನ್ ರಿಜಿಸ್ಟರ್ ಮಾಡಿ, ಈ ಫಂಕ್ಷನ್ಗೆ ಆನ್ಲೈನ್ ರಿಜಿಸ್ಟರ್ ಮಾಡಿ ಅವರಿಗೆ ಎಲ್ಲ ಟ್ರೈನಿಂಗ್ ಕಿಟ್ ಗಳನ್ನ ಕೊಟ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವ ತರ ಮಾಡಬೇಕು, ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು, ಈ ಪ್ರೋಗ್ರಾಮ್ ಮಾಡೋದ್ರಿಂದ ಅವರಿಗೆ ಏನನ್ನ ಯೂಸ್ ಆಗುತ್ತೆ, ಆಮೇಲೆ ಮನೇಲಿ ಕುತ್ಕೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ಯಾವುದೇ ತರ ಯೂಸ್ ಇಲ್ಲ, ಅವರು ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಲಿ ಅನ್ನೋದಕ್ಕೆ ಒಂದು ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿದ್ದಾರೆ ಹುಬ್ಳಿ ಒಳಗಡೆ. NKSSI ಹಾಲ್ ಹುಬ್ಳಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಹಾಲ್ ಅಂತ. ಇದು ಇರೋದು ಹುಬ್ಳಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಈ ಹಾಲ್ ಅಲ್ಲಿ 1 ಡೇ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಆ ಪ್ರೋಗ್ರಾಮ್ಗೆ ಹುಬ್ಬಳ್ಳಿ ಧಾರವಾಡದ ಆಲ್ಮೋಸ್ಟ್ ಎಲ್ಲಾ ಹಳ್ಳಿಗಳಿಂದ ಮತ್ತೆ ಸಿಟಿ ಪ್ರದೇಶದಿಂದ ಎಲ್ಲಾ ಹೆಣ್ಮಕ್ಳು ಇದ್ರದ ಯುಟಿಲೈಸೇಷನ್ ತಗೊಳಕ್ಕೆ ಇವತ್ತು ಒಂದು ಫಂಕ್ಷನ್ಗೆ ಬಂದಿದ್ದಾರೆ. ಹಾ, ಇದು ಮನೆಯಲ್ಲಿ ಕುತ್ಕೊಂಡು ಹೆಣ್ಮಕ್ಳು ಯಾವ ತರ ಬಿಸ್ನೆಸ್ ಮಾಡಬೇಕು. ಆಮೇಲೆ ಈಗೆಲ್ಲ ತುಂಬಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಬಂದಿದೆ, ಲೈಕ್ ಇನ್ಸ್ಟಾಗ್ರಾಮ್, ಆಮೇಲೆ ಇದು ಸ್ನ್ಯಾಪ್ಚಾಟ್, ಫೇಸ್ಬುಕ್, ಆಮೇಲೆ ಅಮೆಝಾನ್, ತುಂಬಾ ತರದ ಫ್ಲಿಪ್ಕಾರ್ಟ್, ತುಂಬಾ ತರದಾದಂತಹ ಪ್ಲಾಟ್ಫಾರ್ಮ್ಗಳಿದೆ. ಆ ಮನೆಯಲ್ಲಿ ಸ್ಮಾಲ್ ಸಣ್ಣ ಕೈಯಿಂದ ಮಾಡ್ತಿರ್ತಾರೆ, ಕೇಕ್ ಮಾಡ್ತಿರ್ತಾರೆ, ಕ್ರೋಶೆಟ್ ಮಾಡ್ತಿರ್ತಾರೆ, ಕ್ಯಾಂಡಲ್ ಮೇಕಿಂಗ್ ಮಾಡ್ತಿರ್ತಾರೆ. ಆ ತರದನ್ನ ಪ್ರಮೋಟ್ ಹೆಂಗ್ ಮಾಡ್ಬೇಕು, ಅವರಿಗೆ ಎಲ್ಲಿ ಸೇಲ್ ಮಾಡ್ಬೇಕು, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗ್ ಸೇಲ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಅದರಿಂದ ಯಾವ ತರ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೋದು, ನೆಕ್ಸ್ಟ್ ಎಕ್ಸ್ಪೋರ್ಟ್ ಯಾವ ತರ ಮಾಡ್ಬೋದು, ಅಥವಾ ನಾವು ಹೊರಗಡೆ ದೇಶಕ್ಕೆ ನಾವು ಹೋಗಿ ಎಕ್ಸಿಬಿಷನ್ ಮಾಡ್ಬೇಕು, ಅಥವಾ ನಮ್ಮಿಂದ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಇಲ್ಲಿ ಕಂಡಕ್ಟ್ ಮಾಡಿದ್ದೀವಿ. ನನ್ನ ಹೆಸರು ಶ್ರೀನಿಧಿ ಅಂತ. ನಾನ್ ಬಂದ್ಬಿಟ್ಟು ವಿಕಾಸ್ ಆರ್ಗನೈಸೇಷನ್ ದಿಂದ ರಿಜಿಸ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು.